ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು IDBL ಬ್ಯಾಂಕಲ್ಲಿ ಬಂದು ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಂದು ನಿಮಗಿಲ್ಲಿ ಅಸಿಸ್ಟೆಂಟ್ ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿದ್ದೀರ ನೋಡಿ, ಅವರೆಲ್ಲರೂ ಕೂಡ ಈ ಜಾಬ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸು ಸಾಕಿರಲಿಲ್ಲ ಈ ಜಾಬ್ಗೆ ಬಂದು. ಸೊ ಹಾಗೆಯೇ ಅಪ್ಲೈ ಮಾಡೋದೆಲ್ಲ ಹೇಗೆ, ಹಾಗೆ ಅಪ್ಲೈ ಮಾಡೋದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಕ್ವಾಲಿಫಿಕೇಷನ್ ಎಲ್ಲ ಏನಾಗಿರಬೇಕು, ಜೊತೆಗೆ ಏಜ್ ಲಿಮಿಟ್ ಎಷ್ಟು ಹೇಳಿದ್ದಾರೆ, ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ, ಹಾಗೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಬ್ಯಾಂಕ್ ಜಾಬ್ ಹುಡುಕ್ತಾ ಇರ್ತಾರೆ ನೋಡಿ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರ್ಗನೈಸೇಷನ್ ನೇಮ್ ಬಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ನಂಬರ್ ಆಫ್ ದ ಪೋಸ್ಟ್ ನೋಡೋದಾದರೆ 1300 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಸೊ ಇಲ್ಲಿ ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ಪರ್ ಆ್ಯನಮ್ನ ಹೇಳಿದ್ದಾರೆ. ಅಂದರೆ 6,00,000ದಿಂದ 6,50,000 ಗಂಟ ನಿಮಗೆ ಅಂದರೆ ಇಯರ್ಲಿ ಇರುತ್ತೆ ಇದು ಸ್ಯಾಲ್ರಿ ಬಂದು. ಸೊ ಹಾಗೆಯೇ ವೇಕೆನ್ಸಿ ಡೀಟೇಲ್ಸ್ನ ನೋಡೋದಾದರೆ ಇಲ್ಲಿ ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ಗೆ 200 ಪೋಸ್ಟ್ ಬಿಟ್ಟಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು 1,100 ಪೋಸ್ಟ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು ನಮ್ಮ ಬೆಂಗಳೂರಲ್ಲಿ ಬಂದು ಟೋಟಲಾಗಿ 75 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. ಇನ್ನು ಟೋಟಲಾಗಿ ನೋಡೋದಾದರೆ 1,300 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. IDBI ಬ್ಯಾಂಕಲ್ಲಿ ಬಂದು ಸೊ ಎಲಿಜಿಬಿಲಿಟಿ ಏನಾಗಿರಬೇಕು, ಬರೀ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸಾಕಾ? ಸೊ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು ಇಲ್ಲಿ ಗ್ರ್ಯಾಜುಯೇಷನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇದರಲ್ಲಿ ಬಂದು ನಿಮಗಿಲ್ಲಿ 2 ವರ್ಷ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಎಕ್ಸ್ಪೀರಿಯೆನ್ಸು ಸಹ ಕೇಳಿದ್ದಾರೆ. ಸೊ ಅಂದರೆ ಕೋಪರೇಟಿವ್ ಬ್ಯಾಂಕು, ರಿಲಿಜಿಯನ್ ರೂರಲ್ ಬ್ಯಾಂಕು, ಸೊ ಈ ಪ್ರೈವೇಟ್ ಬ್ಯಾಂಕ್ ಏನಿದೆ ನೋಡಿ, ಅದರಲ್ಲಿ ನೀವು ಇಲ್ಲಿ 2 ವರ್ಷ ಎಕ್ಸ್ಪೀರಿಯೆನ್ಸ್ನ ತೊಗೊಂಡಿರ್ಬೇಕು, ಅಂದರೆ ಎಕ್ಸ್ಪೀರಿಯೆನ್ಸ್ನ ಮಾಡಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಸೊ ಇಲ್ಲಿ ಬ್ಯಾಚುಲರ್ಸ್ ಆಫ್ ಡಿಗ್ರಿನ ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಅಂದರೆ ಜನರಲ್ ಕೆಟಗರಿ, EWS ಕೆಟಗರಿ ಹಾಗೆ OBC ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 60% ನೀವು ಕಂಪಲ್ಸರಿಯಾಗಿ ತೊಗೊಂಡಿರಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ SC/ST ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 55% ತೊಗೊಂಡಿರೋರು ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಪ್ಲಸ್ ನೀವೇನೋ ಡಿಪ್ಲೊಮಾ ಮಾಡಿದ್ದೀರಾ ಅಂತ ಡಿಪ್ಲೊಮಾ ಮೇಲೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ. ಸೊ ಇನ್ನು IDBI ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಸೊ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಇಲ್ಲಿ ಪ್ರತಿ ತಿಂಗಳು ಸ್ಯಾಲ್ರಿ ಬಂದು 48,480 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಸಹ ಹೇಳಿದ್ದಾರೆ. ಹಾಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು 6,00,000ದಿಂದ 6,50,000 ಗಂಟ ಪರ್ ಆ್ಯನಮ್ನ ಹೇಳಿದ್ದಾರೆ. ಅಂದರೆ ಟೋಟಲಾಗಿ ಅವ್ರಿಗೆ ಅರೌಂಡ್ ಬಂದು ಒಂದು 52,000 ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. IDBI ಬ್ಯಾಂಕ್ಗೆ ಬಂದು ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ನ ನೋಡೋದಾದರೆ ಸೊ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು 21 ವರ್ಷದಿಂದ 30 ವರ್ಷದೊಳಗಡೆ ಇರೋರು ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಹಾಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು ಸೊ ಇಲ್ಲಿ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 25 ವರ್ಷದೊಳಗಡೆ ಇರೋರು ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ 2026ನೇ ವರ್ಷ ಹಾಗೆ 3ನೇ ತಿಂಗಳು 1ನೇ ತಾರೀಕಿಗೆ ನಿಮಗೇನಾದರೂ 20 ವರ್ಷ ಬಿದ್ದಿದೆ ಅಂತಂದರೆ ಸೊ ನೀವು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ OBC ಕೆಟಗರಿ ಹಾಗೆ ಜನರಲ್ ಕೆಟಗರಿಯವ್ರಿಗೆಲ್ಲ ಇಲ್ಲಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ನ ಹೇಳಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ಗೆಲ್ಲ 5 ವರ್ಷ ಹೇಳಿದ್ದಾರೆ. PWPD ಕ್ಯಾಂಡಿಡೇಟ್ಸ್ ಅವ್ರಿಗೆಲ್ಲ ಬಂದು 10 ವರ್ಷ ಗಂಟ ಏಜ್ ರಿಲ್ಯಾಕ್ಸೇಷನ್ಸ್ನ ಹೇಳಿದ್ದಾರೆ. ಸೊ ಹಾಗೆ ಅಪ್ಲಿಕೇಶನ್ ಫೀಸ್ ಡೀಟೇಲ್ಸ್ ಎಲ್ಲ ಏನು ಹೇಳಿದ್ದಾರೆ ಅಂದರೆ ಸೊ ಇಲ್ಲಿ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ SC/ST ಅವ್ರಿಗೆ ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 1,050 ರೂಪಾಯಿ ಆನ್ಲೈನ್ ಫೀಸಿಗೆ ಸಹ ಹೇಳಿದ್ದಾರೆ. ಹಾಗೆಯೇ SC/ST ಕ್ಯಾಂಡಿಡೇಟ್ಸು ಹಾಗೆ PWPD ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 250 ರೂಪಾಯಿ ಫೀಸ್ ಅನ್ನೋದನ್ನು ಹೇಳಿದ್ದಾರೆ. ನೀವು ಫೀಸ್ನ ಬಂದು ಆನ್ಲೈನ್ ಮುಖಾಂತರನೇ ನೀವು ಪೇ ಮಾಡಬೇಕಾಗಿರುತ್ತೆ. ಹಾಗೆಯೇ ID ಬ್ಯಾಂಕ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರಿ, ಯಾವ ರೀತಿ ನಿಮ್ಮನ್ನು ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ಇಲ್ಲಿ ನೋಡೋದಾದರೆ ಸೊ ಇಲ್ಲಿ ಫಸ್ಟ್ ನಿಮಗಿಲ್ಲಿ ಆನ್ಲೈನ್ ಟೆಸ್ಟ್ ಸಹ ಇಟ್ಟಿರ್ತಾರೆ. ಸೊ ಅದಾದ ನಂತರ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ, ಹಾಗೆಯೇ ಮೆಡಿಕಲ್ ಟೆಸ್ಟ್ ಸಹ ಇರುತ್ತೆ.
ಸೊ ನೀವಿಷ್ಟು ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಜಾಬ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಸೊ ನಿಮ್ದು ಇಲ್ಲಿ ಜಿಮೇಲ್ ಐ ಡಿ, ಮೊಬೈಲ್ ನಂಬರ್, ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಸೊ ಇಲ್ಲಿ ನಿಮಗೆ ಐಡೆಂಟಿಫಿಕೇಷನ್ ಪ್ರೂಫ್ಗೆ ಯಾವುದಾದ್ರೂ ಡಾಕ್ಯುಮೆಂಟ್ನ ಕೊಡ್ಬೋದಾಗಿರುತ್ತೆ. ಸೊ ಜೊತೆಗೆ ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಹಾಗೆಯೇ ನಿಮ್ಮದಿಲ್ಲಿ ತಮ್ಮ ಇಂಪ್ರೆಷನ್ಸ್ ಕೇಳುತ್ತೆ, ನಿಮ್ಮದು ಸಿಗ್ನೇಚರ್, ಲೈವ್ ಫೋಟೋ ಕೇಳುತ್ತೆ. ಸೊ ಅದಾದ ನಂತರ ಇಲ್ಲಿ ನಿಮಗೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ಸ್ ಇರುತ್ತೆ. ಸೊ ಇಷ್ಟಿತ್ತು ಅಂದರೆ ನೀವಿಲ್ಲಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು IDBI ಬ್ಯಾಂಕಲ್ಲಿ ಬಂದು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ, ಸೊ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 8 ಮಾರ್ಚ್ 2026ನೇ ತಾರೀಕಾಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 19 ಮಾರ್ಚ್ 2026ನೇ ತಾರೀಕಾಗಿರುತ್ತೆ. ಸೊ ಇವ್ರು ಕೊಟ್ಟಿರೋದು ಕೇವಲ ಬರೀ ನಮಗಿಲ್ಲಿ 10 ದಿನ ನಮಗಿಲ್ಲಿ ಕೊಟ್ಟಿರೋದು. ನೀವು ಆದಷ್ಟು ಅರ್ಜಿನ ಬೇಗ ಸಲ್ಲಿಸಿ. ಹಾಗೆ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಬಂದು 19 ಮಾರ್ಚ್ 2026ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಅಪ್ಲೈ ಮಾಡೋದಕ್ಕೆ ಇಂಪಾರ್ಟೆಂಟ್ ಲಿಂಕ್ ನೋಡೋದಾದರೆ, ಸೊ ಅದರಲ್ಲಿ ಬಂದು ಅಫಿಷಿಯಲ್ ವೆಬ್ಸೈಟ್ ಬಂದು idbibank.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸ್ಬೋದಾಗಿರುತ್ತೆ. ಸೊ ನಿಮ್ಗೆ ಏನಾದರೂ ಲಿಂಕ್ ಸಿಗ್ತಾ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಡೈರೆಕ್ಟಾಗಿ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಇಲ್ಲಿ ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.